ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು K53 ಟ್ರೇಡರ್. ಫ್ರೆಂಡ್ಸ್, ಇವತ್ತು ಏನು ಮಾಡೋಣ ಅಂದರೆ, ನಾನು ನಿಮಗೆ ಸ್ಟಾರ್ಟಿಂಗಲ್ಲಿ ವಿಡಿಯೋಸಲ್ಲಿ ಹೇಳಿದ್ದೆ, ಒಂದು ಎಮ್ ಪ್ಯಾಟ್ರನ್ನು ಡಬ್ಲ್ಯೂ ಪ್ಯಾಟ್ರನ್ನು ಯಾವ ಥರ ನಿಮಗೆ ನೋಡೋದು ಅಂತ ನಾನು ಹೇಳ್ಕೊಡ್ತೀನಿ ಅಂತ ಹೇಳಿದ್ದೆ. ಓಕೆ, ಇವತ್ತು ಆ ಡಬ್ಲ್ಯೂ ಪ್ಯಾಟ್ರನ್ನು ಎಮ್ ಪ್ಯಾಟ್ರನ್ನು ನೀವು ಬೇರೆ ಬೇರೆ ಥರ ನೋಡಿರ್ತೀರ. ಸೊ ನಾನು ಯಾವ ಥರ ನೋಡ್ತೀನಿ, ಅದು ಯಾವ ಥರ ವರ್ಕ್ ಆಗುತ್ತೆ ಅಂತ ನಿಮಗೆ ನಾನು ಚಾರ್ಟ್ಸಲ್ಲಿ ತೋರಿಸ್ತೀನಿ. ನೀವು ಅದರ ಪ್ರಕಾರನೂ ಟ್ರೇಡ್ ಹೊಡಿಬೋದು. ಓಕೆ, ಹೊಡಿಬೋದು ಅಂದರೆ ನಾರ್ಮಲ್ ಟ್ರೇಡ್ಸ್ ಅಲ್ಲ, ಒಳ್ಳೆ ಟ್ರೇಡ್ ಸಿಗುತ್ತೆ. ಅದು ಯಾವ ಥರ ಅಂತ ನಿಮಗೆ ನಾನು ತೋರಿಸ್ತೀನಿ. ಓಕೆ, ಸ್ವಲ್ಪ ಒಳಗಡೆ ಹೋಗ್ಬಿಡೋಣ. ಅಕ್ಟೋಬರ್, ನವಂಬರ್, ಸರಿ, ಸ್ವಲ್ಪ ಒಳಗಡೆ ಹೋಗ್ತೀನಿ. ಒಳಗಡೆ ಹೋದಾಗ ಅದು ಡಬ್ಲ್ಯೂ ಪ್ಯಾಟರ್ನ್ ಬಂದರೆ ಹೆಂಗೆ ನೋಡಬೇಕು, ಯಾವ ಥರ ಟ್ರೇಡ್ ಮಾಡಬೇಕು. ಓಕೆ, ಎಷ್ಟು ಟ್ರೇಡ್ಸ್ ಹೇಳ್ತೀನಿ ನೋಡಿ, ನೀವೇ ಕನ್ಫ್ಯೂಸ್ ಆಗ್ತೀರಾ. ಓಕೆ, ಒಳ್ಳೆ ಟ್ರೇಡ್ ಸಿಗುತ್ತೆ ಅದರಲ್ಲಿ, ಒಳ್ಳೆ ಟ್ರೇಡ್ ಸಿಗುತ್ತೆ. ಇಲ್ಲಿದೆ, ಬಟ್ ಇಲ್ಲಿ ಡಬ್ಲ್ಯೂ ಪ್ಯಾಟ್ರನ್ನು ಈ ಥರ ಇಲ್ಲಿಂದ ಬೈ ಇರುತ್ತೆ. ಓಕೆ, ಯಾವ ಥರ ಅಂದರೆ ಒಂದು ಡ್ರಾ ಮಾಡಿ ತೋರಿಸ್ತೀನಿ, ಒಂದು ನಿಮಿಷ. ಸಿಂಪಲಾಗಿ ತೋರಿಸ್ಬಿಡ್ತೀನಿ, ನಿಮಗೆ ಯಾವಾಗ ಅರ್ಥ ಆಗ್ಬಿಡುತ್ತೆ. ಇದು ಡಬ್ಲ್ಯೂ ಪ್ಯಾಟರ್ನ್ ಅಲ್ವಾ. ಡಬ್ಲ್ಯೂ ಪ್ಯಾಟರ್ನ್ ಹಿಂಗಿದ್ದಾಗ ಈ ಥರ ಒಂದು ಕ್ರಾಸ್ ಲೈನ್ ಹಾಕ್ಕೋಬೇಕು. ಇಲ್ಲೊಂದು ಸ್ಟ್ರಾಂಗ್ ಬುಲ್ಲಿಶ್ ಕ್ಯಾಂಡಲ್ ಬರಬೇಕು. ಓಕೆ, ಇಲ್ಲೊಂದು ಸ್ಟ್ರಾಂಗ್ ಬುಲ್ಲಿಶ್ ಕ್ಯಾಂಡಲ್ ಬಂದಾಗ ಇದನ್ನು ಹೈ ಸಮ್ಟೈಮ್ಸ್ ಹೋಗಿ ಮೇಲೆ ಹೋಗಿ ಈ ಝೋನ್ ಟ್ಯಾಪ್ ಮಾಡಿದಾಗ ನಿಮ್ಮದು ಬೈ ಇರುತ್ತೆ. ಕನ್ಫ್ಯೂಸ್ ಆಯ್ತಲ್ಲ ಇಲ್ಲಿ ನೋಡಿ, ಹೇಳ್ತೀನಿ. ಇದು ಡಬ್ಲ್ಯೂ ಪ್ಯಾಟ್ರನ್. ಓಕೆ, ಈ ಥರ ಹೋಗಿ ಈ ಝೋನು ಮತ್ತೆ ಬರುತ್ತೆ. ಇಲ್ಲೆಲ್ಲ ಏನು ಮಾಡಬಾರ್ದು ನೀವು. ಈ ಡಬ್ಲ್ಯೂ ಪ್ಯಾಟ್ರನ್ ಟ್ರೇಡ್ ಹೊಡಿಯೋಕ್ಕೆ ಹೋಗ್ಬೇಡಿ. ನೀವೇನೇ ಕಲ್ತಿದ್ರು ಬಿಟ್ಬಿಡಿ. ಓಕೆ, ಬಿಟ್ಬಿಡಿ ಅಂತ ನಾನು ಹೇಳಲ್ಲ. ನೀವು ವಿಡಿಯೋ ಪೂರ್ತಿ ಆಗಿದ ತಕ್ಷಣ ನೀವೇ ಬಿಟ್ಬಿಡ್ತೀರಾ. ಡಬ್ಲ್ಯೂ ಪ್ಯಾಟ್ರನ್ನಲ್ಲೂ ಇಷ್ಟೊಂದು ಟ್ರೇಡ್ಸ್ ಮಾಡ್ಬೋದಾ ಅಂತ ನಿಮಗೆ ನಾನು ತೋರಿಸ್ಕೊಡ್ತೀನಿ. ಓಕೆ, ನೀವು ಶಾಕ್ ಆಗ್ತೀರಾ ನೋಡಿ. ಇಲ್ಲಿ ಟೆಸ್ಟ್ ಮಾಡಿದಾಗ ಬೈ ಇರುತ್ತೆ. ಓಕೆ, ಒಳ್ಳೆ ಟಾರ್ಗೆಟ್ ಸಿಗುತ್ತೆ. ಅದೇ ಥರ ಎಮ್ ಪ್ಯಾಟ್ರನ್ ಇದಲ್ವಾ, ಈ ಪ್ಯಾಟ್ರನ್ ಒಳಗಡೆ ನೀವೇನು ಟ್ರೇಡ್ ಮಾಡೋಕ್ಕೆ ಹೋಗ್ಬೇಡಿ. ಜಸ್ಟ್ ಇಲ್ಲಿ ನಮಗೆ ಒಂದು ದೊಡ್ಡ ಗ್ರೀನ್ ಕ್ಯಾಂಡಲ್ ಕ್ಲೋಸ್ ಆಗಬೇಕು. ಓಕೆ, ಅದು ಕ್ಲೋಸ್ ಆಗಿಲ್ಲ ಅಂದರೂ ಪರವಾಗಿಲ್ಲ. ಈ ಥರ ಎಮ್ ಪ್ಯಾಟ್ರನ್ ಬಂದಿರುತ್ತಲ್ವಾ, ನಿಮ್ಮ ನೆಕ್ಸ್ಟ್ ಟ್ರೇಡ್ ಎಲ್ಲಿರುತ್ತೆ, ಈ ಝೋನ್ನ ಈ ಎಮ್ ಇದೆ ಅಲ್ವಾ ಮಿಡ್ಲು, ಇದನ್ನು ಟ್ಯಾಪ್ ಮಾಡೋಕ್ಕೆ ಕಾಯ್ಬೇಕು ನೀವು. ಇಲ್ಲಿ ಟ್ಯಾಪ್ ಮಾಡಿದ ತಕ್ಷಣ ನಿಮ್ಮ ಟ್ರೇಡ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಪುಟ್ ಬೈ ಹೊಡೆದ್ಬಿಟ್ಟು ಇಲ್ಲಿ ಸ್ಟಾಪ್ ಲಾಸ್ ಇಕ್ಕಿರ್ತೀರ. ಫಸ್ಟ್ ಟಾರ್ಗೆಟ್ ಇರುತ್ತೆ, ಅದಕ್ಕೆ ಮೇಲೇನೂ ಟಾರ್ಗೆಟ್ ಸಿಗುತ್ತೆ. ಸಿಂಪಲಾಗಿರುತ್ತೆ ವಿಡಿಯೋ, ಬಟ್ ಇದು ಎಷ್ಟು ವ್ಯಾಲ್ಯೂ ಅಂತ ನೀವೇ ಹೇಳ್ತೀರ. ಓಕೆ, ಲಾಸ್ಟಲ್ಲಿ ಓಕೆ ಡಬ್ಲ್ಯೂ ಪ್ಯಾಟರ್ನ್ ಎಮ್ ಪ್ಯಾಟರ್ನ್ ಇಷ್ಟು ಟ್ರೇಡ್ ಮಾಡ್ಬೋದು ಅಂತ ನಿಮ್ಗೆ ಅನಿಸ್ಬಿಡುತ್ತೆ. ನಾನು ತೋರಿಸ್ತೀನಿ, ನಿಧಾನವಾಗಿ ಪರ್ಫೆಕ್ಟಾಗಿ ತೋರಿಸ್ತೀನಿ. ಓಕೆ, ಇಲ್ಲಿ ಹಿಂಗೆ ನೋಡಿದಾಗ ನಿಮ್ಗೆ ಏನು ಅನಿಸ್ತಾ ನನಗೆ ಇಲ್ಲೊಂದು ಟ್ರೇಡ್ ಕಾಣಿಸ್ತಾ ಇದೆ. ಯಾವ ಥರ ಡಬ್ಲ್ಯೂ ಬಂತ, ಇದು ನಂದು ಬೈಯಿಂಗ್ ಝೋನ್. ನನಗೆ ಹೋಗಿ ಮಾರ್ಕೆಟ್ ಇಲ್ಲಿ ಬಂದು ಟೆಸ್ಟ್ ಮಾಡ್ತಂದರೆ ನಾನು ಇಲ್ಲಿಂದ ಬೈ ಮಾಡ್ತೀನಿ. ಫಸ್ಟ್ ಟಾರ್ಗೆಟ್ ಇದು, ಸೆಕೆಂಡ್ ಟಾರ್ಗೆಟು ಇದು. ನೀವೇ ಹೇಳಬೇಕು, ಯಾಕಂದರೆ ಸಮ್ಟೈಮ್ಸ್ ಇದು ಯಾವ ಥರ ರ್ಯಾಲಿ ಕೊಡುತ್ತೆ ಅಂದರೆ ಅನ್ಬಿಲೀವಬಲ್, ಅಷ್ಟು ಪಾಯಿಂಟ್ಸ್ ರ್ಯಾಲಿ ಕೊಡುತ್ತೆ. ಬಟ್ ಸಮ್ಟೈಮ್ಸು ಈ ಟಾರ್ಗೆಟ್ ಫಸ್ಟ್ ತೊಗೊಂಡು ಬಂದ್ಬಿಡುತ್ತೆ. ಸೊ ಲೆವೆಲ್ಸ್ ಈ ಥರ ಹಾಕ್ಕೊಂಡು ಹೋದಾಗ ನಿಮಗೆ ಇದು ತುಂಬ ದೊಡ್ಡ ಟಾರ್ಗೆಟ್ ಕೊಟ್ಟಿದೆ. ಓಕೆ, ಕೊಡುತ್ತೆ. ಅಷ್ಟು ಕೇರ್ಲೆಸ್ ಮಾಡೋಂಗೇ ಇದನ್ನು ನಾನು ತೋರಿಸ್ತೀನಿ. ಇದರಲ್ಲಿ ನಿಮಗೊಂದು 40-50 ಜಾಗದಲ್ಲಿ ನಿಮಗೆ ನಾನು ತೋರಿಸ್ತಾ ಬರ್ತೀನಿ. ನೋಡಿ, ಇದು ಡಬ್ಲ್ಯೂ ಅಲ್ವಾ, ಇದು ಡಬ್ಲ್ಯೂ ಇದ್ದಾಗ ನಮ್ಮ ಬೈಯಿಂಗ್ ಝೋನ್ ಯಾವುದಿರುತ್ತೆ, ಈ ಮಿಡ್ಲಲ್ಲಿ ಒಂದು ವಿಕ್ಕಿದೆ ಗೊತ್ತಾ, ಈ ಕ್ಯಾಂಡ್ಲು ಇಲ್ಲಿ ಬಂದು ಟ್ಯಾಪ್ ಆದರೆ ಮಾತ್ರ ನಮ್ಮ ಬೈಯಿಂಗ್ ಇರುತ್ತೆ. ಸಮ್ಟೈಮ್ಸ್ ಅದು ತುಂಬ ದಿನ ಆದಮೇಲೂ ಈ ಲೆವೆಲ್ಗೆ ಬರುತ್ತೆ. ಓಕೆ, ಚೆಕ್ ಮಾಡೋಣ ಇಲ್ಲಿ ಲೆವೆಲ್ಗೆ ಏನಾದರೂ ಬಂದಿದೆಯಾ ಅಂತ. ಹಾಂ, ನೋಡಿ, ನೀವೇ ಶಾಕ್ ಆಗಿಬಿಡ್ತೀರ, ಅಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ. ನಾವೆಲ್ಲ ಹಾಕಿದ್ದೀವಿ ಡಬ್ಲ್ಯೂ ಪ್ಯಾಟರ್ನ್ ಇಲ್ಲಿ ತಾನೇ ಹಾಕಿದ್ದೀರಾ ಅಲ್ವಾ.
ನಾನು ಹೇಳ್ತಾ ಇದ್ದೀನಲ್ವ, ನೀವು ನಿಮ್ಮನ್ನು ಮಾಸ್ಟರ್ ಮಾಡ್ತೀನಿ ನಾನು ಟ್ರೇಡಿಂಗಲ್ಲಿ. ನಾನು ವಿಡಿಯೋಸ್ ಎಲ್ಲ ನೋಡ್ತಾ ಬಂದರೆ ನಾವು ಹಾಕಿರೋದು ಯಾವಾಗ, ಇದು ಯಾವ ಡೇ, ಇದು ಟ್ಯೂಸ್ಡೇ 11th. ನೆಕ್ಸ್ಟ್ ಈ ಲೆವೆಲ್ನ ಟ್ಯಾಪ್ ಮಾಡಿ ಬೈ ಬಂದಿದೆ ಗೊತ್ತಾ, ಎಷ್ಟು ಪಾಯಿಂಟ್ಸ್ ಬಂದಿದೆ ನೋಡಿ. 340 ಪಾಯಿಂಟ್ಸ್ ಬಂದಿದೆ. ನಾನು ಅದೇ ಹೇಳ್ತಾ ಇದ್ದೀನಲ್ವಾ, ನೀವು ಮೆಂಟರ್ಶಿಪ್ ತೊಗೊಂಡ್ರು ಈ ಥರ ಟ್ರಿಕ್ಸ್ ನೀವು ಕಲಿಯೋದಕ್ಕೆ ಚಾನ್ಸೇ ಇಲ್ಲ. ನಾನು ಆ ಥರ ಟ್ರಿಕ್ಸು ನಾನು ಏನೇನು ಯೂಸ್ ಮಾಡ್ತೀನಿ, ನಾನು ಯಾವುದ್ಯಾವ್ದ್ರಲ್ಲಿ ಪ್ರಾಫಿಟ್ ಮಾಡ್ತೀನಿ, ಅದೆಲ್ಲ ಪ್ರತಿಯೊಂದು ನಾನು ನಿಮಗೆ ಶೇರ್ ಮಾಡ್ತೀನಿ. ಯಾಕಂದರೆ ನಮ್ಮ ಕನ್ನಡಿಗರು ಬೆಳಿಬೇಕು, ನಮಗೂ ಸಪೋರ್ಟ್ ಮಾಡಬೇಕು, ಅಷ್ಟೇ ನಮ್ಮ ಇಂಟೆನ್ಷನ್ ಅದೇ. ಯಾಕಂದರೆ ನಾವು ಲಾಸ್ ಆಗಿದ್ದೀರಿ, ಆ ಥರ ಬೇರೆಯವ್ರು ಲಾಸ್ ಆಗಬಾರ್ದು. ನೋಡಿ, ಇದು ಎಮ್ ಪ್ಯಾಟ್ರನ್ ಅಲ್ವಾ. ಎಮ್ ಪ್ಯಾಟ್ರನ್ ಆದರೆ ನಮ್ಮ ಟ್ರೇಡಲ್ಲಿರುತ್ತೆ, ಇಲ್ಲಿರುತ್ತೆ ಈ ಝೋನಿಂದ. ಬಟ್ ಬಿದ್ದಿದೆ, ಬಟ್ ಇಷ್ಟೇನು ಮ್ಯಾನ್ಪ್ಯುಲೇಷನ್ ಮಾಡಿಬಿಡಿ. ಟ್ರ್ಯಾಪು ಇಲ್ಲಿ ತೊಗೊಂಡಿದ್ರು ಸ್ಟಾಪ್ ಲಾಸ್ ಹೊಡೆದು ಆಮೇಲೆ ಬಿದ್ದಿದೆ ಅಲ್ವಾ. ನೋಡಿ, ಆಮೇಲೆ ಬಿದ್ದಿದೆ. ಓಕೆ, ಈ ಟ್ರಿಕ್ನ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ನೆಗ್ಲೆಕ್ಟ್ ಮಾಡಲೇಬಿಡಿ. ಸಖತ್ತಾಗಿ ಬರುತ್ತೆ ಇದರಿಂದ ನಿಮಗೆ ಪಾಯಿಂಟ್ಸ್. ಓಕೆ, ಅದು ಎಲ್ಲೆಲ್ಲಿ ಏನು ಅಂತ ನಾನು ಫೇಲು ಆಗುತ್ತೆ. ಓಕೆ, ಫೇಲ್ ಆದರೆ ಓನ್ ಸ್ಟಾಪ್ ಲಾಸ್ ಹೋಗಲಿ ಬಿಡಿ ಅಲ್ವಾ. ಆ ಫೇಲು ಹುಡುಕ್ತಾ ಹೋಗೋಣ. ನೋಡಿ, ಇದು ಫೇಲ್ ಆಗಿದೆ. ಫೇಲ್ ಮೀನ್ಸ್ ನಾವು ಇಲ್ಲಿ ಟ್ರೇಡೇ ತೊಗೊಳಲ್ವಲ್ಲ. ಇದು ಡಬ್ಲ್ಯೂ ಅಲ್ವಾ. ನಮ್ಮ ಕಾನ್ಸೆಪ್ಟ್ ಏನು, ಈ ಸ್ವಿಂಗ್ ಅಟ್ಲೀಸ್ಟ್ ಹೋಗಿ ಬಂದು ಇಲ್ಲಿ ನಮ್ಮ ಬೈಯಿಂಗ್ ಇರುತ್ತೆ. ಇಲ್ಲಿ ಎಲ್ಲಿ ಬೈ ಮಾಡ್ತೀರ ನೀವು, ಇಲ್ಲಿ ಬೈ ಮಾಡಲ್ಲ ತಾನೆ ನೀವು. ಓಕೆ, ಕಾನ್ಸೆಪ್ಟ್ ಇಷ್ಟೇ. ಇದನ್ನು ನಿಮ್ಮ ತಲೆ ಹೋಗಬೇಕು, ಆ ಥರ ಪ್ರಾಕ್ಟೀಸ್ ಮಾಡಬೇಕು ನೀವು. ಓಕೆ, ನೋಡಿ ಇಲ್ಲಿ ಡಬ್ಲ್ಯೂ ಇದೆ, ನಮಗೇನು ಬೈಯಿಂಗ್ ಝೋನ್ ಡಬ್ಲ್ಯೂ ಪ್ಯಾಟರ್ನ್ ಬಂದಾಗ ಇದು ನಮ್ಮ ಬೈಯಿಂಗ್ ಝೋನ್. ಓಕೆ, ಇದು ಡಬ್ಲ್ಯೂ ಅಲ್ವಾ, ಇಲ್ಲಿ ಬಂದಿದೆ. ಇಲ್ಲಿ ಬೈ ಮಾಡೋಕ್ಕೆ ಆಪ್ಷನ್ ಕೊಟ್ಟಿದೆ, ಒಂದು ಸ್ಟಾಪ್ ಲಾಸ್ ಹೊಡೆದಿದೆ ಅಂದ್ಕೊಳ್ಳಿ. ಓಕೆ, ಸ್ಟಾಪ್ ಲಾಸ್ ಅಂತಲೇ ತೊಗೊಳ್ಳಿ, ತೊಂದರೆ ಇಲ್ಲ. ಬಟ್ ನೀವು ಮಾಸ್ಟರ್ ಆಗಬೇಕು ಅಂದರೆ ಸ್ಟಾಪ್ ಲಾಸಸ್ಸು ಕೊಡಬೇಕಲ್ವಾ. ಬಟ್ ಒಂದು ಟ್ರೇಡ್ ಸಿಕ್ಕಿದ್ರೆ ಸಾಕು ನಿಮಗೆ. ಹೆಂಗೆ, ಒಂದು ಟ್ರೇಡ್ ಸಿಕ್ಕಿದ್ರೆ ಸಾಕು ನಿಮಗೆ. ಇದು ಎಮ್ ಪ್ಯಾಟರ್ನ್ ಅಲ್ವಾ, ಕರೆಕ್ಟಾ. ನೆಕ್ಸ್ಟು ಮಾರ್ಕೆಟ್ ಬಿದ್ದು ಈ ಲೆವೆಲ್ ಟ್ಯಾಪ್ ಆದರೆ ತಾನೇ ನಾವು ಸೆಲ್ ಮಾಡಬೇಕು, ಪುಟ್ ಬೈ ಮಾಡಬೇಕು. ಇವಾಗ ಇಲ್ಲಿ ಬದಿ ಟಚ್ ಆಗಿಲ್ಲ, ಮುಂದೆ ನೋಡಿ ಅಲ್ಲೊಂದು ಸ್ಟಾಪ್ ಲಾಸ್ ಕೊಟ್ಟಿದ್ದೀರಾ ಇಲ್ವಾ. ಸ್ಟಾಪ್ ಲಾಸ್ ಅಂತಲೇ ಅಗ್ರಿ ಮಾಡೋಣ. ಮತ್ತೆ ಈ ಲೆವೆಲ್ ಟಚ್ ಆದಾಗ ಏನಾಗಿದೆ ನೋಡಿ, ಮಾರ್ಕೆಟ್ ಎಷ್ಟು ಪಾಯಿಂಟ್ ಸಿಕ್ಕಿದೆ ನೋಡಿ, 194 ಪಾಯಿಂಟ್ಸ್. ನೀವು ಇದೊಂದು ಟೆಕ್ನಿಕ್ಗೆ ನೀವು ನನಗೆ ಮೆಂಟರ್ಶಿಪ್ ದುಡ್ಡು ಕೊಡಬೇಕು 45,000. ಬಟ್ ಬೇಡ, ನೀವು ಪ್ರಾಫಿಟ್ ಮಾಡ್ಕೊಳ್ಳಿ, ಚೆನ್ನಾಗಿರಿ. ಯಾವತ್ತೋ ಒಂದು ದಿವಸ ಸರ್ ಇಲ್ಲ ನಾನು ಇನ್ನೂ ಮಾರ್ಕೆಟಲ್ಲಿ ಅಡ್ವಾನ್ಸಾಗಿ ಕಲಿಬೇಕು ಅಂತೀರಲ್ವಾ, ಆಗ ನನ್ನ ಟ್ರಿಕ್ಸ್ ನೋಡಿ ಯಾರ್ಯಾರು ದುಡ್ಡು ಮಾಡ್ಕೊಂಡಿರ್ತೀರ ಈ ವಿಡಿಯೋಸಲ್ಲಿ ನೋಡಿ, ನನ್ನ ಟೆಕ್ನಿಕ್ಸಲ್ಲಿ ದುಡ್ಡು ಮಾಡ್ಕೊಂಡಿರ್ತೀರಲ್ವ, ಆ ದುಡ್ಡನ್ನ ಫೀಸಾಗಿ ತೊಗೊಂಬನ್ನಿ. ಆಗ ನಾನು ತೊಗೊಂಡು ನಾನು ನಿಮಗೆ ಇನ್ನೂ ಅಡ್ವಾನ್ಸಾಗಿ ಹೇಳ್ಕೊಡ್ತೀನಿ. ಬಟ್ ಈಗ ಬೇಡ, ಕಂಪ್ಲೀಟ್ ಪ್ರಾಕ್ಟೀಸ್ ಮಾಡಿ ನೀವು ಒಂದು ದಿವಸ ಪ್ರಾಫಿಟ್ ಮಾಡ್ಕೊಳ್ಳಿ. ಪ್ರಾಫಿಟ್ ಮಾಡಿಬಿಟ್ಟು ಸರ್ ನಿಮ್ಮ ಯೂಟ್ಯೂಬ್ ವೀಡಿಯೋಸಲ್ಲೇ ನಾನು ಪ್ರಾಫಿಟ್ಸ್ ಮಾಡ್ತಾಯಿದ್ದೀನಿ, ನಾನು ಇನ್ನೂ ಅಡ್ವಾನ್ಸ್ ಹೋಗಬೇಕು ಅಂದ್ಕೊಂಡಿದ್ದೀನಿ ಅಂತೀರಲ್ವಾ, ಆವಾಗ ಮುಂದಕ್ಕೆ ಹೋಗೋಣ. ಇವಾಗ ಮೆಂಟರ್ಶಿಪ್ ಕಥೆನೇ ಬೇಡ, ನೀವು ಬರೀ ಈ ಯೂಟ್ಯೂಬ್ ವೀಡಿಯೋಸಲ್ಲೇ ನೀವು ಪ್ರಾಫಿಟ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಏನಾಗಿದೆ, ಇದು ಎಮ್ ಪ್ಯಾಟರ್ನ್ ಅಲ್ವಾ, ನಮ್ಮದು ಎಲ್ಲಿರುತ್ತೆ, ಇದು ಬಂದು ಈ ಲೆವೆಲ್ ಟ್ಯಾಪ್ ಮಾಡಿದಾಗ ಇಲ್ಲಿ ಸ್ಟಾಪ್ ಲಾಸ್ ಸಿಗ್ತೀರಿ, ಪುಟ್ ಬೈ ತೊಗೊತೀರಿ. ಬಟ್ ಅವತ್ತೊಂದು ದಿವಸ ಸ್ವಲ್ಪ ಮೂಮೆಂಟ್ ಕೊಟ್ಟಿದೆ, ನೆಕ್ಸ್ಟ್ ಡೇ ಏನಾಗಿದೆ ನೋಡಿ ಅದಕ್ಕೆ. ಬಟ್ ಇದು ಗ್ಯಾಪ್ ಅಪ್ ಆಗಿದೆ, ಬಟ್ ಅದಕ್ಕೆ ನಾವು ನೆಕ್ಸ್ಟ್ ಡೇಗೆ ಕನ್ಸಿಡರ್ ನಾನು ಮಾಡೋಕ್ಕೆ ಹೋಗಲ್ಲ. ನೋಡಿದ್ರೆ ಗ್ಯಾಪ್ ಅಪ್ ಆಗಿಬಿಟ್ಟಿದೆ. ಬಟ್ ಅವತ್ತೊಂದು ದಿವಸ ಸಮ್ ಪಾಯಿಂಟ್ ಸಿಕ್ಕಿದೆ ನಿಮಗೆ. ಅವತ್ತಿನ ದಿವಸ ಇಲ್ಲಿ ಟ್ರೇಡೇ ಇಲ್ಲ. ಯಾಕಿಲ್ಲ ಅಂದರೆ ನಾನು ಹೇಳ್ದೆ ಅಲ್ವಾ, 1.5-2 ಗಂಟೆ ಆಯಿತು ಅಂದರೆ ಟ್ರೇಡ್ ಮಾಡೋಕ್ಕೆ ಬಿಟ್ಬಿಡಿ. ತುಂಬ ಮ್ಯಾನ್ಪ್ಯುಲೇಷನ್ ಮಾಡ್ತಾರೆ. ಬಟ್ ಟೆಕ್ನಿಕ್ ಕಲ್ತ್ಕೊಳ್ಳಿ. ಓಕೆ, ಇದನ್ನು ನೋಡ್ತಾ ಹೋಗೋಣ. ನೀವು ಈ ಥರ ಚಾರ್ಟ್ ಹಾಕ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಕೂತ್ಕೊಂಡ್ರೆ ಮಾತ್ರ ನಿಮಗೆ ಇದರಲ್ಲಿ ಯಾವ ಥರ ಅಂತ ಗೊತ್ತಾಗುತ್ತೆ. ಇದು ಡಬ್ಲ್ಯೂ ಪ್ಯಾಟರ್ನ್. ಇದು ಡಬ್ಲ್ಯೂ ಪ್ಯಾಟರ್ನ್ ಯಾವಾಗಲೂ ಕೆಳಗಡೆ ಬರುತ್ತೆ. ಓಕೆ,
ಡಬ್ಲ್ಯೂ ಪ್ಯಾಟ್ರನ್ ಕೆಳಗಡೆ ಬಂದೇ ಮಾರ್ಕೆಟ್ ರಿವರ್ಸ್ ಆಗೋದು. ಎಮ್ ಪ್ಯಾಟ್ರನ್ನು ಮಾರ್ಕೆಟ್ ಬುಲಿಶ್ ಹೋಗಿರುತ್ತೆ, ಇಲ್ಲಿ ಎಮ್ ಪ್ಯಾಟ್ರನ್ ಬಂದೇ ರಿವರ್ಸ್ ಆಗುತ್ತೆ. ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ಇಲ್ಲಿ ನಿಮ್ಮ ಪುಟ್ ಬೈ ಟ್ರೇಡ್ ಇರುತ್ತೆ, ಇಲ್ಲಿ ಕಾಲ್ ಬೈ ಟ್ರೇಡ್ ಇರುತ್ತೆ. ಓಕೆ, ಇದು ಒಂದು ಸಾಕು. ಈ ಥರ ನೀವು ನನ್ನ ಸ್ಟ್ರಾಟಜೀಸ್ ಎಲ್ಲ ಮಾಸ್ಟರ್ ಆಗಿಬಿಟ್ಟಿದ್ದೀರಾ ಅಂತ ಇಟ್ಕೊಳ್ಳಿ, ಖಂಡಿತ ನೀವು ಆಟ ಆಡ್ಕೊಂಡು ದುಡ್ಡು ಮಾಡ್ತೀರ. ಯಾವುದೋ ಒಂದು ಟೆಕ್ನಿಕಲ್ಲಿ ದುಡ್ಡು ಮಾಡ್ತೀರ. ಇದು ಡಬ್ಲ್ಯೂ ಪ್ಯಾಟರ್ನ್ ಆಯಿತಾ, ಹೋಗಿ ಟೆಸ್ಟ್ ಮಾಡಿ ಹೋಯ್ತಾ, ಸಿಗ್ತಾ ಟ್ರೇಡಲ್ಲಿ. ನಾನು ಹೇಳ್ತೀನಲ್ವಾ, ಕಮ್ಮಿ ಟ್ರೇಡ್ ಮಾಡಿ ಪ್ರಾಫಿಟ್ ಜಾಸ್ತಿ ಮಾಡಿ. ಅದು ಯಾವಾಗುತ್ತೆ, ನೀವು ಮಾಸ್ಟರ್ ಆಗಬೇಕು. ಮಾಸ್ಟರ್ ಯಾವಾಗ ಆಗ್ತೀರಾ, ಚಾರ್ಟ್ಗೆ ತುಂಬ ಟೈಮ್ ಕೊಡಬೇಕು. ಓಕೆ, ಯಾವಾಗ ಚಾರ್ಟಲ್ಲಿ ತುಂಬ ಟೈಮ್ ಕೊಡ್ತೀರಾ, ನಂತರ ಯಾರೋ ಒಬ್ಬರು, ಎಕ್ಸಾಂಪಲ್ ನಾನೇ ಅಲ್ಲ, ಯಾರೋ ಒಬ್ಬರು ಒಂದು ಒಳ್ಳೆ ಟೆಕ್ನಿಕ್ ಹೇಳಿದಾರ, ಅವ್ರನ್ನ ಫಾಲೋ ಮಾಡಿ. ನನ್ನನ್ನೇ ಫಾಲೋ ಮಾಡಿ, ನಂದೇ ನೋಡಿ ಅಂತಲ್ಲ. ನಿಮ್ಗೆ ಉಪಯೋಗ ಆಗಬೇಕು, ನಿಮ್ಗೆ ಯೂಸ್ ಆಗಬೇಕು, ಅದರಿಂದ ನಿಮ್ಗೆ ವರ್ತಿದೆ ಅಂದರೆ ಅದನ್ನು ಟೆಕ್ನಿಕ್ ಫಾಲೋ ಮಾಡಿ. ನಾನು ಅಷ್ಟೇ, ನನಗೆ ಯಾವುದಾದ್ರು ಇಷ್ಟ ಆದ ಯಾವುದು ಅಂದರೆ, ಯಾರೋ ಚಿಕ್ಕ ಹುಡುಗ ಹೇಳಿದ್ರು ಕೇಳ್ತೀನಿ ನಾನು, ತಪ್ಪೇನಿದೆ ಅಲ್ವಾ. ನೋಡಿ, ಇಲ್ಲಿ ತುಂಬ ಮ್ಯಾನ್ಪ್ಲೇಷನ್ ಮಾಡಿ ಬೈ ಸೈಡ್ ಹೋಗಿದೆ, ಖಂಡಿತ ಬೈ ಸೈಡ್ ಹೋಗಿದೆ. ಬಟ್ ಇಲ್ಲಿ ನನಗೂ ಸ್ಟಾಪ್ ಲಾಸ್ ಹೊಡೆದೇ ಹೊಡೀತೀನಿ ಅಲ್ವಾ. ಬಟ್ಟು ನಮ್ಮ ಪೇಷನ್ಸಿನ ಇಲ್ಲಿ ಹಾಳು ಮಾಡಿ ನೆಕ್ಸ್ಟು ನಾವು ಟ್ರೇಡ್ ತೊಗೊಳಕ್ಕೆ ಆಗದಿರಂಗೆ ಮಾಡಿ ಮಾರ್ಕೆಟ್ ಇಲ್ಲಿಂದ ಬೈ ಸೈಡ್ ಹೋಗ್ಬಿಟ್ಟಿದೆ. ಮಾರ್ಕೆಟ್ ಸಮ್ಟೈಮ್ಸ್ ಹಿಂಗೂ ಮಾಡುತ್ತೆ. ಓಕೆ, ತುಂಬ ಆಟ ಆಡ್ಬಿಡುತ್ತೆ. ಅದಕ್ಕೆ ಲೆಸ್ ಟ್ರೇಡ್ಸ್ ಇಟ್ಕೊಳ್ಳಿ, ಕಮ್ಮಿ ಟ್ರೇಡ್ಸ್ ಇಟ್ಕೊಂಡು ಟ್ರೇಡ್ ಮಾಡಿ ಆಚೆ ಬಂದ್ಬಿಡಿ. ಒಂದೆರಡು ಸರಿ ಸ್ಟಾಪ್ ಲಾಸ್ ಹೊಡೆದ್ರೆ ಟ್ರಿಗರ್ ಆಗಿಬಿಡಿ. ನಾನು ತುಂಬ ಚಾಲೆಂಜಸ್ ಮಾಡಿಬಿಟ್ಟಿದ್ದೀನಿ ಮಾರ್ಕೆಟಿಗೆ. ಆ ಥರ ಸ್ಟಾಪ್ ಲಾಸ್ ಹೊಡೆದ್ಬಿಟ್ರೆ ಅಗ್ರೆಸಿವ್ ಆಗಿಬಿಡ್ತಾ ಇದೆ. ನನ್ನ ಸ್ಟಾಪ್ ಲಾಸ್ ಹೊಡಿತೀಯಾ ಹಂಗೆ ಹಿಂಗೆ ಅಂತ ಮಾರ್ಕೆಟ್ ಮೇಲೆ ಹೆವಿ ಟ್ರೇಡ್ಸ್ ಹೊಡಿತಾ ಇದೆ. ಬಿಡಿ, ಅದೆಲ್ಲ ಆಗೋಯ್ತು ಸ್ಟಾರ್ಟಿಂಗಲ್ಲಿ. ಬಟ್ಟು ಇವತ್ತೆಲ್ಲ ಕಲ್ತಿದ್ದೀರಿ, ಖುಷಿ ಆಗುತ್ತೆ. ಸೊ ಆ ಥರ ಮಾಡಿ ಯಾರು ಪ್ರಾಬ್ಲಮ್ಸಲ್ಲಿ ಸಿಕ್ಕಾಕೋಬೇಡಿ. ಅಗ್ರೆಸಿವ್ ಟ್ರೇಡ್ ಕಮ್ಮಿ ಮಾಡಿಬಿಡಿ. ನೋಡಿ, ಆಟ ಆಡ್ಕೊಂಡು ಮಾಡ್ಬೋದಾ ಇಲ್ಲ ಟ್ರೇಡು, ಹೇಳಿ ನೀವೇ. ಯಾವಾಗಿರುತ್ತೆ ಟ್ರೇಡ್? ನಾನು ನಿಮಗೆ ಒಂದು ಡಬ್ಲ್ಯೂ ಪ್ಯಾಟ್ರನ್ ಮಾಡಿದೆ, ಈ ಥರ ಹೋಗುತ್ತೆ, ಬಂದು ಈ ಥರ ಹೋದಾಗ ಈ ಮೆಟಲಲ್ಲಿ ಈ ಥರ ವಿಕ್ಸ್ ಇದೆ ಗೊತ್ತಾ, ಇದಕ್ಕೆ ಈ ಥರ ಬಾಕ್ಸ್ ಹಾಕ್ಕೊತೀರ. ಬಾಕ್ಸ್ ಹಾಕ್ಕೊಂಡು ಆ ಲೆವೆಲ್ನ ಬಂದು ಮತ್ತೆ ಟಚ್ ಮಾಡಿದಾಗ ನಿಮಗೆ ಇಲ್ಲಿಂದ ಬೈಯಿಂಗ್ ಇರುತ್ತೆ. ಇಲ್ಲಿದೆಯಾ, ಇಲ್ಲಿ ಜಾದು ಏನೂ ಇಲ್ವಲ್ಲ, ಮ್ಯಾಜಿಕ್ ಏನೂ ಇಲ್ವಲ್ಲ, ಸುಳ್ಳು ಹೇಳೋದೇನೂ ಇಲ್ವಲ್ಲ. ಓಕೆ, ನಾನು ಕತೆ ಹೇಳಿದ್ರೂ ಸುಳ್ಳು ಹೇಳಿದ್ರೂ ನಿಮ್ಗೆ ಇಲ್ಲಿ ಚಾರ್ಟ್ ತೋರಿಸ್ಬಿಡುತ್ತಲ್ವ. ನೀವು ಪ್ರಾಕ್ಟೀಸ್ ಮಾಡಿದಾಗ ನಿಮ್ಗೆ ಗೊತ್ತಾಗ್ಬಿಡುತ್ತಲ್ವ ಯಾವ್ಯಾವ ಥರ ನೋಡ್ಬೋದು ಗೊತ್ತಾ ಚಾರ್ಟ್ನ. ನೋಡಿ, ನೀವೇ ದಂಗಾಗ್ಬಿಡ್ತೀರ. ಇದು ಡಬ್ಲ್ಯೂ ತಗೋಬೋದಾ, ಈ ಝೋನಿಂದ ಬೈಯಿಂಗ್ ಬಂದಿದೆಯಾ. ನಾನು ಹೆಂಗೆ ಈ ಥರ ನೋಡೋಕ್ಕೆ ಸಾಧ್ಯ ಅಲ್ವಾ. ಯಾಕೆ ನೋಡ್ತೀನಿ ಅಂದರೆ ನಾನು ಅಷ್ಟು ಟೈಮ್ ಚಾರ್ಟ್ ಕೊಟ್ಟಿದ್ದೀನಿ. ಎಷ್ಟು ಬೈಯಿಂಗ್ ಬಂದಿದೆ ನೋಡಿ, ಎಷ್ಟು ಪಾಯಿಂಟ್ಸ್ ಬಂದಿದೆ ನೋಡಿ. ಓಕೆ, 430. ನಾನು ಎಕ್ಸೈಟ್ಮೆಂಟ್ ಆಗ್ಬಿಟ್ಟು ನನ್ನ ಯೂಟ್ಯೂಬ್ ಚಾನಲ್ ನೋಡಿ, ನಾನು ಹಿಂಗೆ ಟ್ರೇಡ್ ಮಾಡಿಸ್ತೀನಿ, ಹಂಗೆ ಟ್ರೇಡ್ ಮಾಡಿಸ್ತೀನಿ, ಯಾವುದೂ ಬೇಕಾಗಿಲ್ಲ. ನಾವು ಒಳ್ಳೆ ಕೆಲಸ ಮಾಡ್ತಾ ಹೋಗ್ತಾ ಇದ್ದರೆ ನಮಗೂ ಮುಂದಕ್ಕೆ ಒಳ್ಳೇದಾಗ್ತಾ ಇರುತ್ತೆ ಅಲ್ವಾ. ಯಾವುದೋ ರೀತಿ ದೇವರು ಇನ್ನೊಂದು ರೀತಿಯಲ್ಲಿ ಯಾವುದೋ ರೀತಿಯಲ್ಲಿ ನಮ್ಗೆ ಒಳ್ಳೇದು ಮಾಡೇ ಮಾಡ್ತಾನೆ. ನಾವು ಒಬ್ಬರು ಕೆಟ್ಟದ್ದು ಬಯಸ್ಬಾರ್ದು, ಒಬ್ರಿಗೆ ನಮ್ಮ ಕೈಲಾದರೆ ಒಳ್ಳೇದು ಮಾಡಬೇಕು, ಇಲ್ಲ ಸುಮ್ಮನೆ ಇರಬೇಕು. ಬಟ್ ನನಗೆ ಗೊತ್ತಿದೆ, ಇನ್ನು ಮುಂದೆ ಹೋಗ್ತಾ ಹೋಗ್ತಾ ನಮ್ಮ ಚಾನಲ್ನ ಟಾರ್ಗೆಟ್ ಮಾಡಿದ್ರು ಮಾಡ್ಬೋದು. ಬ್ಯಾಡ್ ಕಮೆಂಟ್ಸ್ ಹಾಕೋದು, ನಾವು ಇನ್ಸ್ಟಿಟ್ಯೂಷನ್ ಅದು ಇದು ಅಂತ ಮಾತಾಡ್ತೀರಲ್ವ, ಆ ಥರನೂ ಬರುತ್ತೆ. ನಾನು ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಓಕೆ, ನಮ್ಮಿಂದ ಒಬ್ಬರಿಗೆ ಉಪಯೋಗ ಆದರೆ ಸಾಕು. ನಾನು ಇವಾಗ ಇದೆಲ್ಲ ಕೋರ್ಸಲ್ಲಿ ಇಟ್ಕೊಂಡು ಲಕ್ಷ ಮಾಡಬೇಕು, ಅದು ಮುಂದಕ್ಕೆ ದೇವ್ರು ಕೊಟ್ಟರೆ ನೋಡೋಣ. ಈಗ ನಮ್ಮಿಂದ ಆಗಿದ್ದು ಒಂದು ಒಳ್ಳೇದು ಮಾಡ್ತಾ ಹೋಗೋಣ. ಮಾರ್ಕೆಟಲ್ಲಿ ತುಂಬ ಸಫರ್ ಆಗೋರು ತುಂಬ ಜನ ಇರ್ತಾರೆ, ಲಾಸಸ್ ಫೇಸ್ ಮಾಡಿರೋರು ತುಂಬ ಜನ ಇರ್ತಾರೆ. ಯಾಕಂದರೆ ನಾನು ಆ ಸ್ಟೇಜಿಂದ ಬಂದಿದ್ದೀನಲ್ವ, ಆ ಸ್ಟೇಜಿಂದ ಬಂದಾಗ ಯಾರಿಗೋ ಒಬ್ರಿಗೂ ಒಳ್ಳೇದಾಗಲಿ ಅನ್ನೋದು ನಮ್ಮ ಇದು ಅಷ್ಟೇ. ಯಾವ ಥರ ನೋಡಬೇಕಂದ್ರೆ ನೀವು ಮಾಸ್ಟರ್ ಆಗಬೇಕು. ಇಲ್ಲಿಂದನೂ ಡಬ್ಲ್ಯೂ ಬರುತ್ತೆ. ಓಕೆ, ಹಂಗಿಲ್ಲ ಅಂದರೆ ಇದು ಡಬ್ಲ್ಯೂ ಬರುತ್ತೆ. ಅದು ನಿಮಗೆ ಚಾರ್ಟ್ ಕನ್ಫ್ಯೂಸ್ ಮಾಡೇ ಮಾಡುತ್ತೆ. ಇಲ್ಲಿಂದ ಬೈಯಿಂಗ್ ಬಂತಾ, ಎಷ್ಟು ಪಾಯಿಂಟ್ ಬಂದಿದೆ ಅವರೇ, ನಾನು ಕಿರ್ಚಾಡ್ಬೇಕು ತಾನೆ ಈಗ, ನಮ್ಮದು ನೋಡಿ, ನಮ್ಮ ಚಾನಲ್ ನೋಡಿ, ಹಂಗೆ ಹಿಂಗೆ ಅಂತ. ಅದೆಲ್ಲ ಬೇಡ. ನಿಮ್ಗೆ ಒಳ್ಳೇದಾಗ್ತಾ ಇದೆಯಾ, ಇದರಿಂದ ಪ್ರಾಫಿಟ್ ಮಾಡ್ತಾ ಇದ್ದೀರಾ, ಲಾಸಸ್ಸಿಂದ ಆಚೆ ಬರೋಕ್ಕೆ ಟ್ರೈ ಮಾಡಿ ಅಷ್ಟೆ. ನಿಮ್ಮಿಂದ ನನಗೆ ಯಾವತ್ತೋ ಒಂದು ದಿವಸ ಒಳ್ಳೇದಾಗುತ್ತೆ. ನನ್ನಿಂದ ನಿಮ್ಗೆ ಒಳ್ಳೇದಾಗ್ತಾ ಇದೆ ಅಲ್ವಾ. ನಮಗೆ
ದೇವರು ಒಂದು ದಿವಸ ಒಳ್ಳೇದು ಮಾಡೇ ಮಾಡ್ತಾನೆ, ನಾನು ಅಷ್ಟೇ ನಂಬೋದು. ಬಟ್ ಯಾವಾಗಲೂ ಜೊತೆಯಲ್ಲಿ ಒಳ್ಳೆ ಫ್ರೆಂಡ್ಸ್ ಇಟ್ಕೊಳ್ಳಿ, ಓಕೆನಾ. ಟ್ರೇಡಿಂಗಲ್ಲಿ ತುಂಬ ದುಡ್ಡು ಕಳ್ಕೊಳಕ್ಕೆ ಹೋಗ್ಬೇಡಿ. ನಿಮ್ಗೇನು ಗೊತ್ತಾಗ್ತಾ ಇಲ್ವಾ, ವೆಯ್ಟ್ ಮಾಡಿ, ಕಲ್ತ್ಕೊಳಕ್ಕೆ ಟ್ರೈ ಮಾಡಿ, ಯಾವುದೋ ಒಂದು ನಾಲೆಜ್ ಬೆಳೆಸ್ಕೊಳ್ಳಿ. ಸ್ಟಾರ್ಟಿಂಗ್ ಬರ್ತಾನೆ ಮಾರ್ಕೆಟಲ್ಲಿ ಏನೂ ಮಾಡೋಕ್ಕೆ ಹೋಗ್ಬೇಡಿ, ನಿಮ್ಮ ದುಡ್ಡು ಕ್ಲೀನಾಗಿ ಕಿತ್ಕೊಂಡು ಕಳಿಸ್ಬಿಡುತ್ತೆ. ಯಾಕಂದರೆ ನಾವು ಆ ಸ್ಟೇಜಿಂದ ಬಂದಿದ್ದೀನಿ. ಪದೇ ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಯಾಕಂದರೆ ಎಕ್ಸಾಂಪಲ್ ನಂದೇ ತೊಗೊಳ್ಳಿ, ನಾನು ತುಂಬ ಲಾಸಸ್ ನೋಡಿದ್ದೀನಿ ಇವರೇ, ತುಂಬ ಲಾಸಸ್ ನೋಡಿ. ಎಷ್ಟೋ ನೈಟು ನಿದ್ದೆ ಬರ್ದಿರ, ಏನಪ್ಪ ಮಾಡೋದು ಗೊತ್ತಿಲ್ದಿರೋ ಮಾರ್ಕೆಟಿಗೆ ಬಂದುಬಿಟ್ನಲ್ಲ, ಲೈಫೇ ಹಾಳು ಮಾಡ್ಕೊಂಡ್ಬಿಟ್ನಲ್ಲ, ಆ ಥರ ಎಷ್ಟೋ ಸಫರ್ ಆಗಿದ್ದೀನಿ. ಓಕೆ, ಅದರಿಂದನೇ ನಾನು ಪ್ರತಿಯೊಂದು ಏನಕ್ಕೆ ಈ ಥರ ಹೇಳ್ತಾ ಇರ್ತೀನಿ ಅಂದರೆ, ಮಾರ್ಕೆಟಿಗೆ ಅಷ್ಟು ಈಸಿಯಾಗಿ ತೊಗೊಳಕ್ಕೆ ಹೋಗ್ಬಿಡಿ, ಲಾಸಸ್ ಫೇಸ್ ಮಾಡ್ತೀರ. ಓಕೆ, ಎಲ್ಲ ತಿಳ್ಕೊಳ್ಳಿ. ನೋಡಿ ಡಬ್ಲ್ಯೂ ಅಲ್ವಾ, ಹಿಂಗೆ ಬಂದು ಇಲ್ಲಿ ಟೆಸ್ಟ್ ಮಾಡಿದ್ರೆ ಬೈಯಿಂಗ್ ಇದೆ. ಸೊ ಈ ಸ್ವಿಂಗ್ನ ಕ್ರಾಸ್ ಮಾಡಿಲ್ಲ, ಅದು ಹಿಂಗೆ ಬಂದು ಟೆಸ್ಟ್ ಮಾಡಿದಾಗ ನಿಮ್ಗೆ ಬೈಯಿಂಗ್ ಇರುತ್ತೆ. ಓಕೆ, ಆರಾಮಾಗಿ ಕಲ್ತ್ಕೊಳ್ಳಿ, ಖುಷಿಯಾಗಿ ಮಾಡಿ. ನನಗೆ ಇನ್ನೂ ಎಷ್ಟಾಗುತ್ತೋ ಅಷ್ಟು ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನನಗೆ ಗೊತ್ತಿರೋ ನಾಲೆಜೆಲ್ಲ ನಿಮ್ಗೆ ಶೇರ್ ಮಾಡ್ತೀನಿ. ಓಕೆ, ಬಟ್ ನೀವು ಪ್ರಾಕ್ಟೀಸ್ ಮಾಡಿ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಪ್ಯಾಟ್ರನ್ನ ಒಂದು ಸರಿ ಬಂದು ಈ ಸ್ವಿಂಗಿಂದ ಒಂದು ರೀಟೆಸ್ಟ್ ಮಾಡಿದ ತಕ್ಷಣ ಒಂದು ಸ್ಟಾಪ್ ಲಾಸ್ ಈಗ ಬಿಟ್ಟು ಧೈರ್ಯವಾಗಿ ಕೂತ್ಕೊಳ್ಳಿ, ಭಯ ಪಡಬೇಡಿ. ಓಕೆ, ನಾನು ಹೇಳಿದ್ದೀನಿ ನಿಮಗೆ ಸ್ವಿಂಗಿಂದ ಎಲ್ಲೆಲ್ಲಿ ಟಾರ್ಗೆಟ್ ನೋಡ್ಕೋಬೇಕು ಅಂತ. ಇದೊಂದು ಟಾರ್ಗೆಟ್ ಇದೆಯಾ, ಎಕ್ಸಿಟ್ ಆಗ್ಬಿಡಿ ಸಾಕು. ಮಾರ್ಕೆಟ್ ಎಲ್ಲಾದರೂ ಹೋಗಲಿ ಸಾಕಲ್ವಾ, ಇಷ್ಟು ಪ್ರಾಫಿಟ್ ಬಂದರೆ ಇದನ್ನು ಕಲೀರಿ. ಯಾವಾಗ ನೀವು ಹೋಲ್ಡ್ ಮಾಡ್ತೀರ ಅಂದರೆ, ಸ್ವಲ್ಪ ದಿನ ಆಗಲಿ, ಮಾರ್ಕೆಟಿಂದ ದುಡ್ಡು ಮಾಡೋದು ಕಲೀರಿ. ಮಾರ್ಕೆಟಿಂದ ದುಡ್ಡು ಮಾಡೋದು ಕಲಿತ ಮೇಲೆ ನೀವು ಪ್ರಾಫಿಟೇಬಲ್ ಆಗ್ತಿರಲ್ಲ, ಆವಾಗ ಬೇಕಂದರೆ ಆಫ್ ಲಾಟ್ ತೊಗೊಂಡು ಲಾಂಗಿಗೆ ಹೋಲ್ಡ್ ಮಾಡಿ. ಅದು ಯಾವ ಥರ ಲೆವೆಲ್ಸು ಆಮೇಲೆ ಮುಂದಕ್ಕೆ ಕಲಿಯೋಣ. ಈಗ ಬೇಸಿಕ್ಸಲ್ಲೇ ಇರಿ ನೀವು. ಓಕೆ, ಇದರಲ್ಲೇ ದುಡ್ಡು ಮಾಡಿ, ಫಸ್ಟ್ ದುಡ್ಡು ಮಾಡಿ. ಯಾವ ಮೆಂಟರ್ಶಿಪ್ ಹೋಗ್ಬೇಡಿ, ನನ್ನ ಹತ್ರನೂ ಬೇಡ, ಯಾವುದು ಬೇಡ, ನಿಮ್ಗೆ ಇಷ್ಟೇ ಸಾಕು. ಓಕೆನಾ, ಇದರಲ್ಲೇ ನೀವು ಆಟ ಆಡ್ಕೊಂಡು ದುಡ್ಡು ಮಾಡಿ. ನಾನು ನೋಡಿ ಹೆಂಗೆ ಆಟ ಆಡ್ಕೊಂಡು ತೋರಿಸ್ತಾ ಇದ್ದೀನಿ ನಿಮಗೆ. ಇದು ಡಬ್ಲ್ಯೂ ಪ್ಯಾಟ್ರನ್ನ ನಾನೇನಂತೆ, ಹೋಗಿ ಬಂದು ಈ ಲೆವೆಲ್ಸ್ನ ಟೆಸ್ಟ್ ಮಾಡಬೇಕು. ಟೆಸ್ಟ್ ಮಾಡಿದ ತಕ್ಷಣ ನಿಮ್ಗೆ ಇಲ್ಲಿಂದ ಬೈಯಿಂಗ್ ಸ್ಟಾರ್ಟ್ ಆಗುತ್ತೆ. ಆಗತ್ತಾ ಇಲ್ವಾ? ನೋಡಿ ಎಷ್ಟು ಪಾಯಿಂಟ್ಸ್ ಹೋಗಿದೆ. ಈ ಝೋನಿಂದ ಬಂದರೆ ಮಾತ್ರ ಟ್ರೇಡ್ ಮಿಸ್ ಮಾಡ್ಬೋದು. ಓಕೆ, ಈ ಝೋನಿಂದ ಕಾಯಿರಿ, ವಾರಕ್ಕೆ 1, 2, 3 ತಿಂಗಳಿಗೋ ಬರಲಿ, ಬಂದಾಗ ಈ ಝೋನ್ಸಿಂದ ಟ್ರೇಡ್ನ ಮಿಸ್ ಮಾಡಲೇಬೇಡಿ. ನೋಡಿದ್ರಾ, ನಾವೇನು ಮಾತಾಡೋದು ಬೇಡ, ನಮ್ಮ ಕೆಲಸ ಮಾತಾಡುತ್ತೆ. ನೀವು ಹಿಂಗೆ ನೋಡಿದ ತಕ್ಷಣ ಚಾರ್ಟ್ ಗೊತ್ತಾಗ್ಬಿಡ್ಬೇಕು ನಿಮಗೆ. ಯಾವಾಗ ಗೊತ್ತಾಗುತ್ತೆ? ಅದು ನಿಮಗೆ ಚಾರ್ಟಿಗೆ ಟೈಮ್ ಕೊಡಬೇಕು, ಪ್ರಾಕ್ಟೀಸ್ ಮಾಡಬೇಕು. ನಾನೇನಂದೆ, ಯಾವಾಗ ಬೇರಿಶ್ ಇರುತ್ತೋ ಮಾರ್ಕೆಟು, ಆವಾಗ ನಿಮಗೆ ಡಬ್ಲ್ಯೂ ಪ್ಯಾಟರ್ನ್ ಬರುತ್ತೆ ಅಲ್ವಾ. ಇದೊಂದು ಝೋನ್ ಅಲ್ವಾ, ಈ ಝೋನಿಂದ ಬೈಯಿಂಗ್ ಬರುತ್ತೆ. ಬಂದಿದೆಯಾ? ಎಷ್ಟು ಜಾಗ ತೋರಿಸ್ತಾ ಇದ್ದೀನಿ ನಾನು, ಹೇಳಿ, ಎಷ್ಟು ಜಾಗ ತೋರಿಸ್ತಾ ಇದ್ದೀನಿ. ಆರಾಮಾಗಿ ಮಾಡಿ, ಪ್ರಾಫಿಟ್ಸ್ ಮಾಡ್ಬೋದು. ಓಕೆ, ನನಗೆ ಒಂದು ಲೈಕ್ಸ್ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮಾಡೋ ವಿಡಿಯೋಸ್ ನಿಮ್ಗೆ ಬರಬೇಕಲ್ವಾ, ಅಷ್ಟೇ ನಾನು ನಿಮ್ಮಿಂದ ಆಸೆ ಪಡೋದು. ಓಕೆ, ನೋಡಿ ಡಬ್ಲ್ಯೂ ಪ್ಯಾಟ್ರನ್ನ, ಇದು ತಾನೇ ಬೈಯಿಂಗ್ಸನ್ನು. ಟ್ಯಾಪ್ ಆಗೇ ಇಲ್ಲ. ನಾನು ಅಷ್ಟೇ ಇಲ್ಲಿ ಕಾಯ್ತೀನಿ, ಟ್ಯಾಪ್ ಆಗಲಿ ಅಂತ. ಮಾರ್ಕೆಟ್ ಹೋಯ್ತು. ಈ ಥರ ತುಂಬ ಸರಿ ಆಗಿದೆ. ಆಗತ್ತೆ, ಟ್ಯಾಪ್ ಮಾಡಿಲ್ಲ ಈ ಲೆವೆಲ್, ಏನು ಮಾಡೋಕ್ಕಾಗಲ್ಲ. ಮಾರ್ಕೆಟ್ ಬೀಳ್ತಾ ಇರುವಾಗ ಡಬ್ಲ್ಯೂ ನೋಡಿ, ಮಾರ್ಕೆಟ್ ಬುಲಿಶದಲ್ಲಿದ್ದಾಗ ಪ್ಯಾಟ್ರನ್ ನೋಡಿ, ಅಷ್ಟೇ. ಓಕೆ, ಇದು ನೀವು ಪ್ರಾಕ್ಟೀಸ್ ಮಾಡ್ತಾ ಮಾಸ್ಟರ್ ಆಗಿಬಿಡ್ತೀರ. ಚಾರ್ಟ್ ನೋಡಿದ ತಕ್ಷಣ ಹೇಳ್ಬಿಡ್ತೀರ. ನೋಡಿ ಡಬ್ಲ್ಯೂ ಪ್ಯಾಟ್ರನ್ನ ಎಷ್ಟು ಮೇಲೆ ಹೋಗಿದೆ ನೋಡಿ. ಮತ್ತೆ ಈ ಲೆವೆಲ್ಸ್ ಬಂದು ಟಚ್ ಆದಾಗ ಇಷ್ಟು ಪಾಯಿಂಟ್ಸ್ ಬಂತಾ? ಆ್ಯಕ್ಚುಲಿ ತುಂಬ ಹೋಗಿದೆ. ಸಾಕು, ಇಷ್ಟು ಪಾಯಿಂಟ್ಸ್ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೀವು. ಓಕೆ, ಈವನ್ ನಾನು ಇಷ್ಟು ಲಾಂಗ್ ಟ್ರೇಡೆಲ್ಲ ಹಿಡಿಯೋಕ್ಕೆ ಹೋಗಲ್ಲ. ನಾನು ಅಷ್ಟೇ, ಸಮ್ ಪಾಯಿಂಟ್ಸ್ ಬಂತ ತೊಗೊಂಡು ಎಕ್ಸಿಟ್ ಆಗ್ತೀನಿ. ಯಾಕಂದರೆ ನೆಕ್ಸ್ಟ್ ಡೇಗೆ ಏನಾಗುತ್ತೆ ಅನ್ನೋದು ಕತೆ ಗೊತ್ತಿಲ್ಲ. ಇಂಡಿಯಾ ಮಾರ್ಕೆಟ್ ಸಮ್ ಬ್ಯಾಡ್ ನ್ಯೂಸ್ ಬಂತಂದರೆ ಮಾರ್ಕೆಟ್ ಏನು ಬೇಕಾದರೂ ರಿಯಾಕ್ಟ್ ಆಗಿಬಿಡುತ್ತೆ. ನೋಡಿ ಪ್ಯಾಟ್ರನ್ ಅಲ್ವಾ,
ಮತ್ತು ಇಲ್ಲಿ ಟೆಸ್ಟು ಎಲ್ಲಿ ಇದನ್ನು ಟೆಸ್ಟ್ ಆಯಿತಾ. ನಾನು ನಿಮ್ಗೆ ಹೇಳಿದ್ದೆ ಸ್ಟಾರ್ಟಿಂಗಲ್ಲಿ, ನಾನು ಎಮ್ ಪ್ಯಾಟ್ರನ್ನು ಡಬ್ಲ್ಯೂ ಪ್ಯಾಟ್ರನ್ ಮೇಲೆ ವಿಡಿಯೋ ಮಾಡ್ತೀನಿ ಇರಿ ಅಂತ. ಸಿಗ್ತಾ ಪಾಯಿಂಟ್ಸು ಹೆಂಗೆ ಬೀಳುತ್ತೆ ನೋಡಿ, ಯಾವ ಥರ ಮಾರ್ಕೆಟ್ ಫಾಲ್ ಆಗುತ್ತೆ. ನೀವು ಆರಾಮಾಗಿ ಇದರಲ್ಲಿ ಮಾಸ್ಟರ್ ಆಗಿ ನನ್ನ ವಿಡಿಯೋಸ್ ನೋಡ್ತಾ ಇರಿ. ನನಗೆ ಗೊತ್ತಿರೋ ನಾಲೆಜೆಲ್ಲ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಇದು ಎಮ್ ಪ್ಯಾಟ್ರನ್ನ. ಎಮ್ ಪ್ಯಾಟ್ರನ್ ಆದಮೇಲೆ ಓಕೆ ಎಲ್ಲಿ ಬರುತ್ತೆ ಎಮ್, ಇದು ಈ ಥರ ಕನ್ಫ್ಯೂಸ್ ಆಗುತ್ತೆ ಸಮ್ಟೈಮ್ಸ್. ಇದು ಎಮ್ ತಗೋಬೇಕು. ಒಂದು ನಿಮಿಷ, ಇಲ್ಲಿಂದ ತಗೊಂಡ್ರೆ ಎಮ್ ಬರುತ್ತಾ? ಹಾಂ, ಈ ಝೋನು ಸಮ್ಟೈಮ್ಸ್ ಕನ್ಫ್ಯೂಸ್ ಆಗುತ್ತೆ. ಓಕೆ, ಬಟ್ ಫಾಲ್ ಆಗಿದೆಯಾ, ಪಾಯಿಂಟ್ಸ್ ಬಿದ್ದಿದೆಯಾ, ನಮ್ಗೆ ಅದೇ ಬೇಕಾಗಿರೋದು. ಇದು ನೀವು ಯಾವಾಗ ಮಾಡ್ತೀರ ಹೇಳಿ, ನೀವು ಮಾಸ್ಟರ್ ಆಗಬೇಕು. ನೀವು ಮಾಸ್ಟರ್ ಆದಾಗ ಫಸ್ಟ್ ಕ್ಯಾಂಡಲೇ ನೋಡಿ, ಮಾರ್ನಿಂಗ್ ಫಸ್ಟ್ ಕ್ಯಾಂಡಲೇ 9:15 ಕ್ಯಾಂಡಲೇ ಫಾಲ್ ಆಗಿ ಬಿದ್ದಿದೆ. ಅರ್ಥ ಆಗ್ತಾಯಿದೆ ಅನ್ಕೊತೀನಿ. ನೀವು ಇದನ್ನು ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಿ. ಪ್ರಾಕ್ಟೀಸ್ ಮಾಡಿದಿರ ಯಾವುದು ಬರಲ್ಲ ನೋಡಿ. ಲೆವೆಲ್ ಟ್ಯಾಪೇ ಮಾಡಿಲ್ಲ, ಹೊಟ್ಟೋಯ್ತು. ಓಕೆ, ಸಮ್ಟೈಮ್ಸ್ ಹಿಂಗೂ ಆಗುತ್ತೆ, ಆಗ ಹೊಟ್ಟೆ ಹೊಡೆದೋಗುತ್ತೆ ನೋಡಿ. ಮಾರ್ನಿಂಗ್ ಬೀಳುತ್ತೆ ಸ್ಟಾರ್ಟಿಂಗಲ್ಲಿ, ನಿಮ್ಗೆ ಗೊತ್ತಾಗಲ್ಲ ಏನಕ್ಕೆ ರಿಟರ್ನ್ ಆಗ್ತದೆ ಅಂತ. ಈ ಥರ ತುಂಬ ಝೋನ್ಸ್ ಇದೆ, ಆ ಝೋನ್ಸಿಂದ ಮಾರ್ಕೆಟು ರಿಟರ್ನ್ ಆಗಿಬಿಡುತ್ತೆ. ಓಕೆ, ಅದಕ್ಕೆ ನಾನು ಹೇಳ್ತಾ ಇರೋದು, ಮಾರ್ಕೆಟು ಸಮ್ ಲೆವೆಲ್ಸ್ ಮೇಲೆ ವರ್ಕ್ ಆಗುತ್ತೆ. ಚಿಕ್ಕದು ಸಿಗುತ್ತೆ ನೋಡಿ ನಿಮ್ಮ ಟ್ರೇಡು. ಇದು ಡಬ್ಲ್ಯೂನ, ಇದೊಂದು ಝೋನ್ ಬಂದು ಟ್ಯಾಪ್ ಮಾಡಿ ಹೋಗಿದೆ. ಬಟ್ ಬಿಟ್ಬಿಡಿ, ಕನ್ಫ್ಯೂಸ್ ಇದೆಯಾ ಬಿಟ್ಬಿಡಿ, ತಲೆ ಕೆಡಿಸ್ಕೋಬೇಡಿ. ನಾನು ಅಷ್ಟೇ ನೋಡ್ತೀನಿ, ಕನ್ಫ್ಯೂಸ್ ಆದರೆ ಬಿಟ್ಬಿಡ್ತೀನಿ. ಇದು ಡಬ್ಲ್ಯೂನ, ಈ ಲೆವೆಲ್ ಅಲ್ವಾ ನಮ್ಮದು, ಬಂದು ಈ ಲೆವೆಲ್ ಟ್ಯಾಪ್ ಆಗಿ ಇಷ್ಟು ಪಾಯಿಂಟ್ಸ್ ಬಂತು. ಅದಕ್ಕೆ ನಾನು ಏನಕ್ಕೆ ಕೇಳ್ತೀನಿ ಹೇಳಿ, ಆ್ಯಕ್ಚುಲಿ ಟಾರ್ಗೆಟ್ ಇದೇ ಇರುತ್ತೆ, ಬಟ್ ನೆಕ್ಸ್ಟ್ ಡೇ ಹೋಗಿದೆ, ಅದು ಗ್ಯಾಪ್ ಅಪ್ ಆಗಿದೆ. ಬಟ್ ನಾನು ಒಂದೇ ದಿನಕ್ಕೆ ಎಕ್ಸಿಟ್ ಆಗ್ತೀನಿ, ಯಾಕಂದರೆ ನೆಕ್ಸ್ಟ್ ದಿನ ಇಂಡಿಯಾ ಮಾರ್ಕೆಟ್ ನಂಬೋಕ್ಕಾಗಲ್ಲ. ಓಕೆ ಫ್ರೆಂಡ್ಸ್, ಈಗ ನೀವು ಇದನ್ನು ಪ್ರಾಕ್ಟೀಸ್ ಮಾಡಿ. ಓಕೆನಾ, ನೀವು ಹೆಂಗೆ ಪ್ರಾಕ್ಟೀಸ್ ಮಾಡ್ತೀರೋ, ಇದು ನೋಡಿ ಎಮ್ ಕನ್ಫ್ಯೂಸ್ ಆಗ್ತದೆ, ಅದಕ್ಕೆ ನಾನು ಇಲ್ಲಿ ಪುಷ್ ಮಾಡ್ತಾ ಇದ್ದೀನಿ. ಇದು ಹಿಂಗೆ ಬರುತ್ತೆ, ಬಟ್ ಈ ಲೆವೆಲ್ ಟ್ಯಾಪ್ ಆಗಿಲ್ಲ, ಇದು ಟ್ಯಾಪ್ ಆಗಿಲ್ಲ. ಒಂದು ರೀಟೆಸ್ಟ್ ಆಗಬೇಕಾಯ್ತಾ. ಇದು ಝೋನ್ ಬಿದ್ದು ಮತ್ತು ಇಲ್ಲಿ ಬಂದು ಟೆಸ್ಟ್ ಮಾಡಿ ಆಮೇಲೆ ಬಿದ್ದಾಗ ನಿಮ್ಮ ಟ್ರೇಡ್ ಇರುತ್ತೆ. ಸೊ ಆ ಥರ ಕನ್ಫ್ಯೂಸ್ ಇದ್ದರೆ ಬಿಟ್ಬಿಡಿ, ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ. ನೋಡಿ ಎಷ್ಟು ಜಾಗದಲ್ಲಿ ತೋರಿಸ್ತಾ ಇದ್ದೀನಲ್ವಾ. ಇದು ಡಬ್ಲ್ಯೂನ. ಆ್ಯಕ್ಚುಲಿ ಇದನ್ನು ಬ್ರೇಕ್ ಆಗಿ ಹೋಗಿ ಬಂದರೆ ಚೆನ್ನಾಗಿರುತ್ತೆ. ಸಮ್ಟೈಮ್ಸ್ ಮಾರ್ಕೆಟ್ ಹೆಂಗೆ ಮಾಡುತ್ತೆ ನನಗೆ ಕನ್ಫ್ಯೂಸ್ ಆಗುತ್ತೆ ಅಂತ. ನೋಡಿ ಇಲ್ಲಿಂದ ಬೈಯಿಂಗ್ ಇದೆಯಾ, ಇದೆ ಅಲ್ವಾ ಇವರೇ, ಡಬ್ಲ್ಯೂ ಪ್ಯಾಟ್ರನ್ನು ಒಂದು ಈ ಝೋನ್ನ ಟ್ಯಾಪ್ ಮಾಡಿದಾಗ ಬೈಸ್ ಸೈಡ್ ಹೋಗುತ್ತೆ. ಇದು ಯಾವಾಗ ನೋಡಬೇಕಂದ್ರೆ ಮಾರ್ಕೆಟ್ ಫಾಲ್ ಆದಾಗ ಚೆನ್ನಾಗಿರುತ್ತೆ. ರಿವರ್ಸ್ ಯಾವಾಗ ನೋಡ್ಬೇಕು ಹೇಳಿ, ಮಾರ್ಕೆಟು ತುಂಬ ಮೇಲೆ ಹೋಗಿ ರಿಟರ್ನ್ ಬರೋವಾಗ ಇಲ್ಲಿ ಎಮ್ ಪ್ಯಾಟ್ರನ್ಗೆ ಕಾಯಬೇಕು ನೀವು. ಓಕೆ, ಇದು ಎಮ್ ಪ್ಯಾಟ್ರನ್ ಅಲ್ವಾ, ಇದು ನಿಮ್ಮದು ಸೆಲ್ಲಿಂಗ್ ಝೋನ್. ಬಿದ್ದು ಈ ಝೋನಿಗೆ ಬಂದಾಗ ನೀವು ಟ್ರೇಡ್ ಮಾಡ್ತೀರ. ಓಕೆ, ಇಲ್ಲಿ ಫೇಲ್ ಅಂತ ತೊಗೊತೀರಾ, ತೊಗೊಳ್ಳಿ ಪರವಾಗಿಲ್ಲ, ಆಗುತ್ತೆ, ಫೇಲು ಆಗುತ್ತೆ. ಇಲ್ಲಿ ತೊಗೊಂಡಿದ್ರೆ ಸ್ಟಾಪ್ ಲಾಸ್ ಹೊಡೆದಿದೆ ಅಂತಲೇ ತೊಗೊಂಡು. ಗ್ಯಾಪ್ ಅಪ್ ಆಗಿದೆ ನೋಡಿ, ನೆಕ್ಸ್ಟ್ ಗ್ಯಾಪ್ ಅಪ್ ಆಗಿದೆ ಈ ಝೋನು. ಇಲ್ಲಿಂದ ಸೆಲ್ಲಿಂಗ್ ನೋಡ್ತೀರಿ ನಾವು, ಬಟ್ ಅದು ಕಂಪ್ಲೀಟ್ ಬೈಯಿಂಗ್ ಹೋಗ್ಬಿಟ್ಟಿದೆ. ಓಕೆ, ಇಲ್ಲಿ ಹೊಡಿತು ಸ್ಟಾಪ್ ಲಾಸ್. ಸೊ ನೀವು ತುಂಬ ಪ್ರಾಕ್ಟೀಸ್ ಮಾಡಿ. ಲೈವ್ ಟ್ರೇಡಲ್ಲೂ ಅಷ್ಟೇ ಟಕ್ ಅಂತ ತೊಗೋಬೇಡಿ. ಇದ್ರ ಮೇಲೆ ಒಂದು ಗ್ರಿಪ್ ಬರಲಿ, ಒಂದು ನಾಲೆಜ್ ಬರಲಿ, 10 ಗಂಟೆ ವೆಯ್ಟ್ ಮಾಡಿ. ಸುಮ್ಮನೆ ಇರ್ತೀರಲ್ವಾ, ಪ್ರಾಕ್ಟೀಸ್ ಮಾಡಿ. ಪ್ರಾಕ್ಟೀಸ್ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಅಲ್ವಾ. ಪ್ರಾಕ್ಟೀಸ್ ಮಾಡಿ, ನಿಮ್ಗೆ ಯಾವಾಗ ನಾಲೆಜ್ ಬರುತ್ತೋ ಆವಾಗ ಇದ್ರ ಮೇಲೆ ಟ್ರಸ್ಟ್ ಮಾಡಿ ಟ್ರೇಡ್ ಮಾಡಿ. ಸಿಗ್ತಾ ಫ್ರೆಂಡ್ಸ್ ಎಮ್ ಪ್ಯಾಟ್ರನ್ನು?
ಒಂದು ರೀಟೆಸ್ಟ್ ಆಯಿತಾ ಬಿತ್ತಾ ಮಾರ್ಕೆಟು ಆರಾಮಾಗಿ ಮಾಡಿ. ಓಕೆ, ನನ್ನಿಂದ ಎಷ್ಟಾಗುತ್ತೋ ಅಷ್ಟು ನಾನು ವೀಡಿಯೋಸ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಸಿಗೋಣ, ಬಾಯ್.